ಸಾಯಂಕಾಲ ಹೋಳಿಗೆ ಜಾಸ್ತಿ ತಿಂದ್ರೆ ಆಡ್ತತೆ ವಾಸ ವಾಸಕ್ಕೆ ಹುಮ್ಮಸ್ ಬರಲ್ಲ, ಹೋಳಿಗೆ ಜಾಸ್ತಿ ತಿಂದಿರ್ತಾನೆ. ಆಯ್ತು ಮಾತಾಡ್ಸ ಪ್ರಚಂಡ ಮಹಾಗಂಡುಗವೇ, ಮಂಡಲ ಮುಂಡಗಳನ್ನು ಚೆಂಡಾಡಲು ಬಂದಿರುವೆ. ಬಳುವೆ ಬಹು ಭೀಕರ, ಶ್ರೇಷ್ಠರಿಗೆ ಉಪಕಾರ, ದುಷ್ಟರಿಗೆ ಭಯಂಕರ ಭಯಂಕರ. ಬಳುವೆಯನ್ನು ಕ್ಷಣಲ್ಲ ಎನ್ನುವ ಕಾಲ್ಗಂಗರೆ ಜಯಂಕಾರಕ್ಕೆ ಭೂಲೋಕವೇ ಹಲ್ಲಾಡಿ ಸೇವಕ ಸಪ್ತ ಸಮುದ್ರಗಳನ್ನು ಚೆಲ್ಲಪಿಲ್ಲೆಯಾದವು. ಭೀಕರ ಮೂರ್ತಿಯ ಎದುರಿಗೆ ನಿರ್ಭಯವಾಗಿ ಬಂದು ನಿಂತು ನೀನು ತಾನನ್ನು ಸೇರುವುದಕ್ಕೆ ನೀನು ತಾವನು ಅಟ್ಟಿದ ಮೇಲೆ ನಿಂತ್ಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ತಿಟ್ಟ ಸಾರಥಿ ಅಂತ ನೋಡುವ ಮಹಾಪ್ರಭು. ನಿನ್ನ ಜಾಣತನಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಇಡೇ ಮುತ್ತಿನ ಕಾಲ್ಕೆನ್ನಿಯನ್ನು ಉಡುಗೊರೆಯನ್ನಾಗಿ ಕೊಡುವನು. ಸ್ವಾಮಿ, ನನಗೊಂದು ಸೈಟ್ ಮಾಡ್ಕೊಡೆಯ, ಮನೆಯಲ್ಲಿ ಸಾಯ್ತಾ ಇದ್ದೀನಿ. ಇಡೀ ಮುತ್ತಿನ ಕಾಲ್ಕೆನ್ನಿಯನ್ನು ಉಡುಗೊರೆಯನ್ನಾಗಿ ಕೊಡುವ ಶಿವ ಸಾರಂತೆ ಎನ್ನ ಎಡಬಲದ ಕುಡಿ ಮೀಸೆಗಳ 60 ಜನ ಎಲ್ಲರೂ ಮೊದಲುವಿಕೆಯಿಂದ ಮನಸ್ಸು ಬೋಧಿಸುವರು. ಇದು ಸಾಧ್ಯ ಆಗಲಾರದೆ ಮತ್ತು 60 ಜನ ವೇಶ್ಯರನ್ನು ಬಹು ಮೋಹರಿಸುತ್ತಿರುವನು. ಶಿವ ಶಿವ ಸಾರಥಿ, ಇಂಥ ಪಟುತರ ದಿಟ್ಟುತನದಿಂದ ಮೆರೆಯುವ ನನಗೆ ಚಿಲಗಳಂತೆ ಸಾರಥಿ ಸ್ವಾಮಿ, ಈ ಭೃಂಗ್ಯವಾದ ಕೋಟೆ ಕೊತ್ತಲಗಳಿಂದ ಎನ್ನ ಪಟ್ಟಣದ ಎಪ್ಪಾಗಿಲಿಗೆ ಯಾರೂ ಸಾಧ್ಯ ಆಗಲ್ಲ. ಗಂಡ ಮಿಂಡನೆಂದು ಶ್ರೇಷ್ಠವಾದ ಮಲ್ಲಾಳನ ದುರ್ಗ ಕಚಿಪತಿಯಾದ ವೀರ ಗಂಭೀರ ವೀರ ಮಲ್ಲಾಳ ರಾಯನೆಂದು ಈ ಧರಣಿ ಮೇಲೆ ಅಲ್ಲಪ್ಪ ಮೇಷೆ, ನಾವು ಒಂದು ಹೇಳ್ತೀನಿ ಮೇಂಟೈನ್ ಮಾಡೋದೇ ಆಗಲ್ಲ. ಅಂತ ಕಷ್ಟಕಾಲ ಇದು, ಮಳೆ ಇಲ್ಲ ಬೆಳೆ ಇಲ್ಲ. ಇವತ್ತಿಗೆ 60 ಜನ ಎಂಡ್ರು 60 ಜನ ಸೂಳೆರಂತೆ. ದೇವರೇ ಪರಮ, ನಾವು ಒಂದು ಎನಿಸಿದಾಗ ಎಷ್ಟಾಡೋದು ಆಗ್ಬಾರ್ದು. ಅಂತ ಪುಣ್ಯಾತ್ಮರ ಇದ್ದಾರಪ್ಪ ದೇವರೇ. ಸರಿ ಮಾರಾಯ, ಬಲ್ಲಾಳ ಪಟ್ಟಣಕ್ಕೆ ಅಧಿಪತಿಯಾದ ವೀರ ಧೀರ ಕಾಕಣ್ಣನ ಮಿಂಡ ಎಂದು ಬಿರುದಾಂಕಿತವನ್ನು ಧರಿಸಿದ ಬಲ್ಲಾಳ ರಾಯ ಎಂಬುದು ಸರ್ವರಿಗೂ ಗೋಚರವಾಯಿತು. ಈ ನಿಜ ಸ್ಥಾನಕ್ಕೆ ಬಂಗಾಳ ಬೀಸುವ ಬಂಗಾರದ ಬಂದ ಮಂಗಳ ಮೂರ್ತಿ ಸ್ಥಾನ ಇದರಿಂದ ಪದ್ಧತಿಯಂತೆ ಇಲ್ಲೇ ಒಂದು ತಂದು ಕೊಡುವ ಇಲ್ಲೇ ನಮನಾದ ನಿಂದು ಕೆಂಚೆಯನ್ನು ಮಧೋನ್ಮತನಾಗಿ ಹೋಗಿರುವುದಂತೆ. ಯಾಕ ಲೇಟ್ ಆಗುತ್ತೆ, ಅವನ್ನೇ ಯಾಕೆ ಸಿಕ್ತಾಯ್ತು ಸ್ವಾಮಿ? ಊಟ ಮಾಡಿದ್ಮೇಲೆ ಹೇಳಿಕೆ ಕೊಡ್ಬೇಕಾಗಿತ್ತು, ಯಾಕೆ ಲೇಟ್ ಆಗುತ್ತೆ?
ಕಂಡ ಯಾ ಸಾರಥಿ ಇಲ್ಲ ಬಡವ ಹಂಗ್ಯಾಕ್ ಮಾಡ್ತೀವಿ ಸ್ವಾಮಿ, ಏನೋ ಪರ್ಫೆಕ್ಟ್ ಆಗತ್ತೆ, ಲೇಟ್ ಆಗತ್ತೆ, ಸುಧಾರಿಸ್ಕೋಬೇಕಪ್ಪ. ಮದುವೆ ಎಲ್ಲ ಸಾರಥಿ ಇಲ್ಲೇವರೆಗೂ ಎಲ್ಲ ದಿನ ನಿತ್ಯ ಪದ್ಧತಿಗೆ ಭಂಗ ತಂದ ಮೂಢನನ್ನು ಕಾಣಲಿಲ್ಲ. ಹೌದು ಸಾರಥಿ ಬಲ ಬಲ ಈ ಹೊತ್ತಿಗೆ ಬಡದಾಗಿ ಕೆಟ್ಟಣ್ಣನು ಕೆಟ್ಟ ಹಸ್ತನ್ನು ಬೀರುತ್ತದೆ. ಸುಧಾರಿಸ್ಕೋಬೇಕು, ಏನೋ ಲೇಟ್ ಆಗತ್ತೆ. ಎನ್ನ ವ್ಯಕ್ತಿತ್ವಕ್ಕೆ ಅಪಮಾನಗೈದರೆ ಬಲಿಗೆ ಆ ಬಣ್ಣತ್ತಿ ಎಂತೆ ಹೆಸರನ್ನು ಕಡಿದು ತಡ ಮಾಡದೆ ಗುರುತೆಗಳನ್ನು ತರುವನುಂದಿ ಮಾತಾಡ್ತಿ. ಆಯ್ತು ಸ್ವಾಮಿ, ಹೇಳ್ತೀನಿ. ಬಲಿಗೆ ಈ ವಾರ್ತೆಗೆ ಸಾವಿರಾರು ಜನ ಭಟರೇನಾದರೂ ತಪ್ಪಿದರು. ಅವನ ಶವವನ್ನು ಕಡಿದು ಬರುವುದಿಲ್ಲ. ಆಯ್ತಪ್ಪ, ಹೋಗಿ ಸುತ್ತಿ ಮುಟ್ಟಿಸ್ತೀನಿ. ನಿಮ್ಮ ರಾಜ ಬಹಳ ಸಿಕ್ಕಾಗಿದ್ದಾನಂತ. ನಾನು ಈಗಲೇ ಆಶ್ರಯಿಸಬೇಕಾಗ್ತದೆ. ಆಯ್ತು ಸ್ವಾಮಿ, ಹೋಗಿ ಹೋಗಿ ಅವ್ರಿಗೆ ಸುತ್ತಿ ಮುಟ್ಟಿಸ್ತೀನಿ. ನಡಿ ನಿಧಾನ ಹೋಗ್ಲಪ್ಪ. ಸಾಕಣ್ಣ ಕರ್ಪುರ್ತಮ್ಮ